ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಮನೇಲಿದ್ದೀವಿ. ಹೋಮ್ ಟೂರ್ ಮಾಡೋಣ ಅಂತ. ನಮ್ಮ ಮನೆ ಹೊರಗಡೆಯಿಂದ ನೋಡಕ್ಕೆ ಹೊಸದು, ಬಟ್ ಒಳಗಡೆ ಹಳೇದು. ಒಂದು 200 ವರ್ಷ ಆಗಿರ್ಬೋದು ಈ ಮನೆಗೆ. ನಿಮಗೆ ಈ ಮನೆಯಲ್ಲಿ ಏನೇನು ಹಳೆ ಐಟಮ್ಸ್ ಇದೆ ಅದನ್ನು ತೋರಿಸೋಣ ಅಂತ. ಆಮೇಲೆ ನಾವು ಏನೇನು ರಿನೋವೇಟ್ ಮಾಡಿದ್ದೀವಿ ಅದನ್ನು ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಮಾತಾಡ್ತಿದ್ನಲ್ಲ ಗಾಯ್ಸ್, ಇದೇ ಸೀರೆ ಆ್ಯಕ್ಚುಲಿ ನಾವು ಉಡ್ಸಿರೋದು ಈ ಮನೆಗೆ. ಒಳಗಡೆ ಆ್ಯಕ್ಚುಲಿ ಹಳೆ ಮನೆ ಇರೋದು ನೋಡ್ಬೋದು. ಇಲ್ಲಿ ನೀರಿನ ಟ್ಯಾಂಕ್ ಇದೆ, ಇಲ್ಲೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಈ ಥರ ಕಾಣಿಸುತ್ತೆ ಕಾಂಪೌಂಡು. ಇದಾದಮೇಲೆ ಇಲ್ಲಿ ನಮ್ಮ ಮನೆ ತುಳಸಿ ಕಟ್ಟೆ ಮತ್ತು ನಾಗಪ್ಪನ ಕಲ್ಲು. ಇಲ್ಲಿಂದ ಬಂದರೆ ನಿಮಗೆ ನಮ್ಮ ಮನೆ ಒಳಗಡೆ ಎಂಟ್ರೆನ್ಸು. ಮೊದಲು ಇಲ್ಲಿ 2 ಕಟ್ಟೆ ಇತ್ತು, ಇವಾಗ ಬರೀ ಒಂದೇ ಕಟ್ಟೆ ಇದೆ. ಇಲ್ಲಿ ನಮ್ಮಪ್ಪ ಜ್ಯೋತಿಷ್ಯ ಹೇಳ್ತಾರೆ. ಹಳೆ ಕಾಲದಲ್ಲಿ ಎಲ್ಲ ಮನೆಗಳ ಮುಂದೆ ಈ ಥರ ಮನೆ ದೇವ್ರ ಹೆಸರನ್ನ ಬರೀತಿದ್ರು, ಶ್ರೀ ಮಾಲತೇಶ ಪ್ರಸನ್ನ ಅಂತ. ಸೊ ಅದನ್ನು ನೀವು ನೋಡ್ಬೋದು. ನಾನು ಇದಕ್ಕೆ ಆ್ಯಕ್ಚುಲಿ ಹಳೆ ಫೋಟೋಸ್ ಎಲ್ಲ ಹಾಕಬೇಕು. ಈ ಸೈಡೆಲ್ಲ ಒಂಥರ ಕಮಲದಲ್ಲಿ ಡಿಸೈನು, ಆಮೇಲೆ ಆನೆ ಎಲ್ಲ ಇತ್ತು ಮುಂಚೆ, ಅದೆಲ್ಲ ಇವಾಗ ರಿನೋವೇಟ್ ಆಗಿದೆ. ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋದ ತಕ್ಷಣ ನಿಮಗೆ ಸಿಗೋದು ಫಸ್ಟು ಹಾಲು. ಇದಾದಮೇಲೆ ಹಳೆ ಕಾಲದ ಮನೆಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗೋದು ಒಂದೇ ಸ್ಟ್ರೈಟಾಗಿ ಡೋರ್ಗಳಿರೋದು. ನೀವು ನೋಡ್ತಾ ಬಂದರೆ ಹಾಗೆ ಹಿಂದಕ್ಕೆ ಹೋಗ್ತೀನಿ. ಅಲ್ಲಿ ಮೇನು ಕಾಂಪೌಂಡ್ ಡೋರು, ಅದಾದಮೇಲೆ ನಿಮಗೆ ಸಿಗೋದು ಈ ಡೋರು. ಇದಾದ್ಮೇಲೆ ಬರೋದು 3ನೇ ಡೋರು. ಅದಾದಮೇಲೆ ನಿಮಗೆ ಅಲ್ಲೊಂದು ಡೋರು. ಸೊ ಒಂಥರ ತಿರುಪತಿಗೆ ಎಂಟ್ರಿ ಕೊಟ್ಟಂಗೆ ನಮ್ಮ ಮನೆಗೆ ಎಂಟ್ರಿ ಕೊಟ್ಟರೆ. ಒಳಗಡೆ ಬಂದರೆ ಇದು ಹಾಲು. ಇಲ್ಲಿ TV, ಸೋಫಾ. ಆಮೇಲೆ ಹಳೆ ಕಾಲದಲ್ಲಿ ಈ ಥರ ಗೂಡುಗಳು ಮಾಡೋರು ಏನಾದ್ರು ಇಡೋಕ್ಕೆ ಅಂತ. ಅದಾದಮೇಲೆ ಅದರೊಳಗಡೆ ಒಂದು ದೇವ್ರ ಫೋಟೋ ಇದೆ. ಇದು ನಮ್ಮ ಮನೆಯಲ್ಲಿ ಗಣಪತಿ ಇಡೋದಕ್ಕೆ ಅಂತಲೇ ಇಷ್ಟು ವರ್ಷಗಳಿಂದನೂ ಗಣಪತಿ ಇಲ್ಲೇ ಇಟ್ಕೊಂಡ್ಬಂದಿರೋದು, ಈ ಸೆಂಟ್ರಲ್ಲಿ. ಈ ಕಡೆ ಗೌರಿ. ನಮ್ಮಪ್ಪ ಆರ್ಟಿಸ್ಟು, ಗಣೇಶನ ಅವರೇ ಮಾಡ್ತಾರೆ, ಅದು ಅವರೇ ಮಾಡಿರೋದು. ಇದು ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಪ್ಪನ ಅಪ್ಪ ಅಮ್ಮ. ಇದು ಬಿಟ್ಟರೆ ಇಲ್ಲಿ ನನ್ನ ಕಂಪ್ಯೂಟರ್ ಇದೆ. ಇದು ನಾನು ಮಲ್ಗೋ ದಿವಾನ. ನಿಮಗೆ ಹಳೆ ಮನೆಯಲ್ಲಿ ಕಾಣಕ್ಕೆ ಸಿಗೋದು ಅಂತಂದರೆ ಈ ಥರ ಅಟ್ಟಗಳು ನೋಡ್ಬೋದು. ಈ ಅಟ್ಟಕ್ಕೆ ಹೋಗೋದೇ ಒಂದು ಚಂದ. ಓಪನ್ ಮಾಡಿದ್ರೆ ಒಂದು ದೇವ್ರ ಫೋಟೋ. ಇವಾಗ ಖಾಲಿ ಇದೆ, ಇಲ್ಲಿ ಏನು ಇಡಲ್ಲ. ಇವಾಗೆಲ್ಲ ವೇಸ್ಟ್ ಸಾಮಾನೆಲ್ಲ ಇಡೋದು. ಮುಂಚೆ ಇಲ್ಲೆಲ್ಲ ಸ್ಟೋರ್ ಮಾಡ್ತಿದ್ರು ಅವ್ರಿಗೇನು ಬೇಕೋ. ಇವಾಗ ಇದೆಲ್ಲ ರಿನೋವೇಟ್ ಆದಮೇಲೆ ನಾವಿಲ್ಲೆಲ್ಲ ವಿಂಡೋ ಮಾಡಿರೋದು. ಇಲ್ಲಾಂದರೆ ಮುಂಚೆ ಇಲ್ಲೊಂದು ಸಣ್ಣ ಗೂಡು ಥರ ಕಾಣಿಸ್ತಿದೆಯಲ್ಲ, ಅದು ಮುಚ್ಚಿರೋದು ಇವಾಗ. ಬಟ್ ಮುಂಚೆ ಇಷ್ಟು ಬೆಳಕು ಬರಬೇಕಾಗಿತ್ತು, ಗಾಳಿ ಬರಬೇಕಾಗಿತ್ತು. ಎಷ್ಟು ಸೆಕೆ ಆಗೋದು ಅಂದರೆ ಆ ಟೈಮಲ್ಲಿ ಇಲ್ಲಿ ಬರೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಕಸ ಹೊಡಿಯೋಕ್ಕೂ ಸಹಿತ ನಮಗೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ
ಇವಾಗ ಒಂದು ಸ್ವಲ್ಪ ಕ್ಲೀನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾಕು ಇವತ್ತಿಗೆ. ನೆಕ್ಸ್ಟ್ ಮತ್ತೆ ಗಲೀಜಾಗುತ್ತೆ, ಆಮೇಲೆ ಮಾಡಿದ್ರಾಯ್ತು. ಇಳಿಯಬೇಕಾದ್ರೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೆಂಟ್ರಲ್ ನಾನು ಉತ್ತರ ಕರ್ನಾಟಕ ವರ್ಡ್ಸ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಆಲ್ಮೋಸ್ಟ್ ನಾವಿರೋದು ಉತ್ತರ ಕರ್ನಾಟಕ, ಆಮೇಲೆ ದಕ್ಷಿಣ ಕರ್ನಾಟಕದ ಸೆಂಟ್ರಲ್ಲಿ. ಹಾಗಾಗಿ ಅದು ಇದು ಎರಡು ಮಿಕ್ಸ್ ಆಗುತ್ತೆ. ಈ ಬಾಗಿಲೇನು ನೋಡ್ತಾ ಇದ್ದೀರಾ, ಇದು 200 ವರ್ಷ ಹಳೆ ಬಾಗಿಲು. ಈ ಬಾಗಿಲನ್ನ ಚೇಂಜೇ ಮಾಡಿಲ್ಲ. ಹಳೆ ಕಾಲದಲ್ಲಿ ಇಂಟರ್ಲಾಕು, ಚಿಲ್ಕ, ಬೀಗ ಹಾಕೋದು ಅದೆಲ್ಲ ಇರ್ತಿರ್ಲಿಲ್ಲ. ಏನು ಮಾಡೋರು ಅಂತಂದರೆ ಬಾಗಿಲನ್ನ ಈ ಥರ ಹಾಕಿ ಇಲ್ಲಿ ಅಗಳಿ ಅಂತ ಕರೀತಾರೆ. ಇದನ್ನು ಹಿಂಗೆ ಎಳೆದು ಬಿಡೋರು. ಇದನ್ನು ಗೋಡೆ ಒಳಗಡೆಯಿಂದನೇ ಈ ಕಡೆ ಒಂದು ಈ ಕಡೆ ಒಂದು ಹಿಂಗೆ ಎಳೆದ್ಬಿಟ್ರೆ ಇದೇ ಇಂಟರ್ಲಾಕ್. ಯಾರೂ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಕಡೆ ಇದನ್ನು ವಂಕ ಅಂತ ಕರೀತಾರೆ. ಇಲ್ಲಿ ಈಗ ನೋಡ್ಬೋದು, ಇಲ್ಲೆಲ್ಲ ಸಾಮಾನುಗಳನ್ನ ಇಟ್ಟಿದ್ದಾರೆ ಮನೆಯಲ್ಲಿ. ಬಟ್ ಇಲ್ಲಿ ಈ ಬೀರೋ ಹಿಂದೆ ಒಂದು ಡೋರ್ ಇತ್ತು ಮುಂಚೆ. ಆ ಡೋರಿಂದ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಿತ್ತು ಮುಂಚೆ. ಬಟ್ ಈಗ ಆ ಕಡೆ ಮನೆ ಕಟ್ಕೊಂಡಿರೋದ್ರಿಂದ ಈಗ ಫಿಲ್ ಮಾಡಿಬಿಟ್ಟಿದ್ದಾರೆ. ಅದು ಬಿಟ್ಟರೆ ಅದ್ರ ಎದುರುಗಡೆನೆ ಇನ್ನೊಂದು ಡೋರ್. ಇದು ಸ್ಪೆಷಲ್ಲು, ಇದೇ ಓಲ್ಡ್ ಮನೆಯಲ್ಲಿ ಸಿಗೋವಂಥದ್ದು. ಈ ಜಾಗದಲ್ಲಿ ನಿಮಗೆಲ್ಲೂ ಕಿಟಕಿ ಕಾಣಲ್ಲ. ಯಾಕಂದರೆ ಇದು ಬಾಣಂತಿ ಕೋಣೆ ಅಂತ ಕರೀತಾರೆ. ಇಲ್ಲಿ ಬಾಣಂತಿಯರು ಇರೋರನ್ನ ಮಲಗಿಸ್ತಿದ್ರು. ಇಲ್ಲಿಂದ ನೆಕ್ಸ್ಟ್ ಹೋದರೆ ನಮ್ಮದು ಅಡುಗೆ ಮನೆ. ಅಡುಗೆ ಮನೆಯೂ ಹಳೇದು, ಬರೀ ರಿನೋವೇಟ್ ಮಾಡಿರೋದು. ಈ ಕಲ್ಲು, ಆಮೇಲೆ ದೇವ್ರ ಮನೆ. ಆ್ಯಕ್ಚುಲಿ ಇಲ್ಲಿ ಇದಿತ್ತು, ಒಲೆ ಇತ್ತು. ಇಲ್ಲಿಂದ ಚಿಮ್ನಿ ಇತ್ತು ಹೊರಗಡೆ ಹೋಗೋಕ್ಕೆ ಹೊಗೆ. ಇವಾಗ ಅದನ್ನು ತೆಗೆಸಿ ಇಲ್ಲಿ ಗ್ಯಾಸ್ ಇದೆ, ಸಿಲಿಂಡರ್ ಇದೆ. ಮೇಲ್ಗಡೆ ಎಲ್ಲ ಬಾಕ್ಸಸ್ ಇಟ್ಕೊಂಡಿರ್ತಾರೆ. ಇದು ನಮ್ಮ ಮನೆ, ದೇವ್ರ ಮನೆ. ಈ ಮನೇಲಿ ಇನ್ನೊಂದೇನು ವಿಶೇಷ ಅಂತಂದರೆ, ಈ ಕಡೆ ಒಂದು ಬಾಗಿಲಿದೆ, ಈ ಕಡೆ ಒಂದು ಬಾಗಿಲಿದೆ. ಇಷ್ಟು ದೊಡ್ಡ ಮನೆಯಲ್ಲಿ ಒಂದೇ ಬಾಗಿಲಿದ್ರೆ ಓಡಾಡೋಕ್ಕೆ ತುಂಬ ದೂರ ಅಂತ ಎರಡೆರಡು ಬಾಗಿಲಿಟ್ಟಿದ್ದಾರೆ. ಹಿಂಗೋದ್ರೆ ಹಾಲಿಗೆ ಹತ್ತಿರ ಆಗುತ್ತೆ, ಹಿಂಗೋದ್ರೆ ವಾಶ್ರೂಮಿಗೆ ಹತ್ತಿರ ಆಗುತ್ತೆ. ಇದು ಹಳೆ ಬಾತ್ರೂಮ್ಗಳು. ಇದು ಇವಾಗ ಇದ್ರ ಒಳಗಡೆ ವಾಷಿಂಗ್ ಮಿಷನ್ ಇಟ್ಟಿದ್ದೀವಿ. ಇದು ಇಂಡಿಯನ್ ಟಾಯ್ಲೆಟು, ಇದು ವೆಸ್ಟರ್ನು, ಇದು ನಾರ್ಮಲ್ ಬಾತ್ರೂಮ್. ಇಲ್ಲಿಂದ ನಿಂತರೆ ಡೈರೆಕ್ಟ್ ನೆಕ್ಸ್ಟು ನಮ್ಮ ಮನೆ ಹೊರಗಡೆ ಇರೋ ರೋಡ್ವರೆಗೂ ನೋಡ್ಬೋದು. ಆ ಥರ ಒಂದೇ ಲೈನಲ್ಲಿ ಬಾಗಿಲು ಮಾಡಿದ್ದಾರೆ. ಇವೆಲ್ಲ ನಮ್ಮ ಮನೆ ಬೆಕ್ಕುಗಳು. ಇಲ್ಲಿಂದ ಹೊರಗಡೆ ಹೋದರೆ ಇದು ನಮ್ಮ ಹಿತ್ಲ. ಇಲ್ಲಿ ನಮಗೇನೇನು ಬೇಕೋ ಹೂವು, ಹಣ್ಣು, ತರಕಾರಿ ಬೆಳ್ಕೊಂಡಿದ್ದೀವಿ. ಬಾಳೆ ಗಿಡ. ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮುಳುಗಾಯಿ ಬಿಟ್ಟಿದೆ. ಅದು ಬಿಟ್ಟರೆ ನಿಂಬೆಹಣ್ಣು ಸುಮಾರು ಬಿಡ್ತಿತ್ತು. ಬಟ್ ಇವಾಗ ಯಾಕೋ ಕಡಿಮೆ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ.
ಯಾಕೋ ಹೂವು ಆಗ್ತಿಲ್ಲ ಈ ಸಲ, ನೋಡ್ಬೇಕು. ಇವ್ರು ನೋಡಿಲ್ಲ ಆಟ ಆಡ್ತಿರೋದು ಫುಲ್ಲು ಖುಷಿ ಬಿಸಿಲಿಗೆ. ಇವ್ರದ್ದಿದ್ದೆ ಡೈಲಿ ಒಬ್ರಿಗೊಬ್ರು ಆಡ್ಕೊಂಡಿರ್ತಾರೆ. ಇದು ನೋಡಿ ಸೀತಾಫಲ ಸ್ಟಾರ್ಟಿಂಗಲ್ಲಿ ಸಣ್ಣದು ಎಷ್ಟು ಚೆನ್ನಾಗಿದೆ. ಸೀತಾಫಲ ಸಣ್ಣದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಲಾಸ್ಟ್ ಡೋರ್ ನಮ್ಮ ಮನೆ ಕಾಂಪೌಂಡ್ಗೆ, ಹಿಂದ್ಗಡೆ ಕಾಂಪೌಂಡ್ಗೆ ಈ ಡೋರು. ಇದು ಯಾವಾಗ ಲಾಕ್ ಆಗೇ ಇರುತ್ತೆ. ನಮ್ಮನೆ ಇನ್ನೊಂದು ಹಳೆ ಥರ ನಾವು ಮಾಡಿಸಿದ್ದು, ರಿನೋವೇಟ್ ನಾವೇ ಮಾಡಿರೋದು. ಬಟ್ ಹಳೆ ಥರ ಅಂತಂದರೆ ಇದು ಈ ಬಾವಿಗಳಿಗೆ ಮಾಡಿರ್ತಾರಲ್ಲ ಹತ್ತಕ್ಕೆ ಅಂತ, ಆ ಥರ. ಇದು ತುಂಬ ಲೋ ಕಾಸ್ಟಲ್ಲಿ ಮಾಡಿಬಿಡ್ಬೋದು ಮೆಟ್ಲುಗಳು. ಈ ಥರ ಕಲ್ಲು ತರಿಸಿ ಗೋಡೆ ಒಳಗಡೆ ಹಾಕ್ಬಿಟ್ರೆ ನಿಮಗೆ ಮೆಟ್ಲು ರೆಡಿ, ಆರಾಮಾಗಿ ಓಡಾಡ್ಬೋದು. ನಮ್ಮ ಮನೆ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲೂ ಒಂದು ಡೋರ್ ಇದೆ, ಇಲ್ಲೂ ಒಂದು ಅಟ್ಟ ಇದೆ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಆಗಿದೆ. ಇಲ್ಲಿ ಸಿಂಟ್ಯಾಕ್ಸ್ ಇಟ್ಟಿದ್ದೀವಿ ಮನೆಗೆ. ನಮ್ಮ ಮನೆ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲಿವರೆಗೂ ಏನು ನೋಡಿದ್ರು ಇದು ನಮ್ಮ ಮನೆ ಹೋಮ್ ಟೂರ್ ಆಗಿತ್ತು. ಒಂದು ಚಿಕ್ಕ ಪ್ರಯತ್ನ ನನ್ನಿಂದ ನಮ್ಮ ಮನೇನ ತೋರ್ಸೋಣ, ಅದ್ರ ಬಗ್ಗೆ ಹೇಳೋಣ ಅಂತ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.